ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನಲ್ಲಿ ಮಾಡಿರುವಂತಹ ಕೇಕ್. ಇದಕ್ಕೆ ಸಕ್ಕರೆ ಇಲ್ಲದೆ ಅಥವಾ ಮೈದಾ ಇಲ್ಲದೆ ಮೇನ್ ಓವೆನ್ ಇಲ್ಲದೆ ಹೆಲ್ದಿಯಾಗಿ ಗೋಧಿ ಹಿಟ್ಟಿನಲ್ಲಿ ಮಾಡಿರೋಂಥದ್ದು ಬೆಸ್ಟ್ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು. ಇದನ್ನು ನಿಮ್ಮ ಮನೇಲೂ ಒನ್ ಟೈಮ್ ಟ್ರೈ ಮಾಡಿ. ಮೊದಲಿಗೆ ಬೆಲ್ಲನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಅದು ಬೆಲ್ಲ ಅರ್ಧ ಕಪ್ ಬೇಕು. ಗೋಧಿ ಹಿಟ್ಟು 1 ಕಪ್ ಯೂಸ್ ಮಾಡಿದರೆ ಬೆಲ್ಲನ ಅರ್ಧ ಕಪ್ ಯೂಸ್ ಮಾಡಬೇಕು. ನೀವು ಬೇಕಾದರೆ ಈಗ ಸಿಗುವಂಥ ಪೌಡರ್ ಬೆಲ್ಲನ ಯೂಸ್ ಮಾಡ್ಬೋದು. ಬಟ್ ಬೆಟರ್ ಟೇಸ್ಟ್ಗೋಸ್ಕರ ಈ ಥರ ಗಟ್ಟಿ ಬೆಲ್ಲನ ಯೂಸ್ ಮಾಡಿದ್ರೆ ಒಳ್ಳೆಯದು. ನಂತರ ಒಂದು ಬೌಲ್ಗೆ ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಂತರ 1/4 ಕಪ್ ಆಯಿಲ್ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ಆಯಿಲ್ ಬದಲು ತುಪ್ಪ ಅಥವಾ ಬಟರ್ನ ಮೆಲ್ಟ್ ಮಾಡಿ ಯೂಸ್ ಮಾಡ್ಬೋದು. ಬಟ್ ಪರ್ಫೆಕ್ಟ್ ಆಗಬೇಕಂದ್ರೆ ಆಯಿಲ್ ಯೂಸ್ ಮಾಡಿದ್ರೇ ಒಳ್ಳೆಯದು. ನಂತರ ಅದೇ ಬೌಲ್ಗೆ 1/3 ಕಪ್ ಮೊಸರು ಯೂಸ್ ಮಾಡಿದ್ದೀನಿ. ಗಟ್ಟಿ ಮೊಸರು ಯೂಸ್ ಮಾಡಬೇಕು. ಅದ್ರ ಜೊತೆನೇ 2 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ತುಂಬ ತೆಳು ಇದ್ದರೆ ಅಥವಾ ನೀರಿನಂಶ ಜಾಸ್ತಿ ಇದ್ದರೆ ಅದನ್ನು ಸೋಸಿ ಬಳಸಬೇಕು. ಇಲ್ಲಾಂದರೆ ಆ ನೀರಿನಂಶ ಜಾಸ್ತಿ ಆಗಿ ಕೇಕ್ ನೀಟಾಗಿ ಬರೋಲ್ಲ. ಇವಾಗ ಬೆಲ್ಲ ಚೆನ್ನಾಗಿ ಕರಗುವವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೇ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ. ನಾನು ಗೋಧಿ ಹಿಟ್ಟನ್ನು ಆಗಲೇ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಜರಡಿ ಮಾಡೋದು ಕೇಕಿಗೆ ತುಂಬ ಇಂಪಾರ್ಟೆಂಟ್. ನಂತರ 1 ಕಪ್ ಗೋಧಿ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪ್ರಮಾಣ ಗಟ್ಟಿ ಪ್ರಮಾಣನೇ ಇರಬೇಕು, ತುಂಬ ತೆಳುವಾದರೆ ಚೆನ್ನಾಗಿರಲ್ಲ. ನಂತರ ಇದಕ್ಕೇ 3ರಿಂದ 4 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳಿ. ಮಿಲ್ಕ್ ಪೌಡರ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಿಲ್ಕ್ ಪೌಡರ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಅನಿಸಿದ್ರೆ 1/3 ಕಪ್ ಹಾಲನ್ನ ಯೂಸ್ ಮಾಡಿ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಿಟ್ಟಿನ ಪ್ರಮಾಣ ಸ್ವಲ್ಪ ಗಟ್ಟಿನೇ ಇರಬೇಕು, ತುಂಬ ತೆಳು ಆಗಬಾರ್ದು. 1/3 ಕಪ್ ಹಾಲು ಕರೆಕ್ಟ್ ಮೆಷರ್ಮೆಂಟ್. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಮಾತ್ರ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಮೆಷರ್ಮೆಂಟ್ ತುಂಬಾ ಮುಖ್ಯ. ಸಮ್ಟೈಮ್ಸ್ ಕರೆಕ್ಟಾಗಿ ಬರುತ್ತೆ ಕೇಕು, ಒಂದೊಂದು ಟೈಮ್ ಕರೆಕ್ಟಾಗಿ ಬರಲ್ಲ. ಸೊ ಮೆಷರ್ಮೆಂಟ್ನ ನೀಟಾಗಿ ಹಾಕ್ಕೊಂಡ್ರೆ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ. ಈ ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಕೇಕು ಹಾಳಾಗೋಗುತ್ತೆ. ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓವರ್ ಮಿಕ್ಸ್ ಮಾಡಬಾರ್ದು, ಒಂದೇ ಡೈರೆಕ್ಷನಲ್ಲಿ ಸ್ವಲ್ಪ ಹೊತ್ತೇ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನ್ ಕೆಳಗಡೆ ಮತ್ತೆ ಹಪ್ಪೆ ಪ್ಯಾನ್ನ ಇಟ್ಟು ಕೇಕ್ನ ಮಾಡಬೇಕು. ಇಲ್ಲ ಓವರ್ ಹೀಟಾಗಿ ನೀಟಾಗಿ ಬೇಯೋಲ್ಲ. ಅದಕ್ಕೆ ಡಬಲ್ ತವಾ ಯೂಸ್ ಮಾಡೋದು ಬೆಸ್ಟ್. ಇವಾಗ ಸ್ವಲ್ಪ ಆಯಿಲ್ನ ಹಾಕಿ ನಂತರ ನಾವು ಆಗಲೇ ಮಿಕ್ಸ್ ಮಾಡಿರುವಂತಹ ಹಿಟ್ಟನ್ನು ಈ ಹಪ್ಪೆ ಪ್ಯಾನ್ಗಳಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಫುಲ್ 1 ಟೇಬಲ್ ಸ್ಪೂನ್ ಹಾಕಿದ್ರೆ ಫುಲ್ ಉಬ್ಬುತ್ತೆ, ನೀಟಾಗಿ ಬೇಯೋಲ್ಲ. ಸೊ ಅರ್ಧ ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ. ನಂತರ ನಿಮಗೆ ಬೇಕು ಅನಿಸಿದ್ರೆ ಮೇಲ್ಗಡೆನೇ ಟ್ಯೂಟಿ ಫ್ರೂಟಿ ಅಥವಾ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಸರಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ನಂತರ ಇವಾಗ ನೀಟಾಗಿ ಲೋ ಫ್ಲೇಮಲ್ಲಿ ಮುಚ್ಚಿಟ್ಟು 10ರಿಂದ 15 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ. ಈ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಟೂತ್ ಪಿಕ್ ಹೆಲ್ಪಿಂದ ನೋಡಿ. ಇಲ್ಲಾಂದರೆ ಕೆಳಗಡೆ ಭಾಗ ಬ್ರೌನ್ ಬಂದಿದ್ರೆ ನೀಟಾಗಿ ಬೆಂದಿದೆ ಅಂತ ಅರ್ಥ. ಟ್ರಸ್ಟ್ ಮೀ, ಇದಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ 1 ಟೈಮ್ ಟ್ರೈ ಮಾಡಿ. ಗೋಧಿ ಹಿಟ್ಟು ಯೂಸ್ ಮಾಡೋದ್ರಿಂದ ಮಕ್ಳಿಗೂ ತುಂಬಾ ಹೆಲ್ದಿಯಾಗಿರುತ್ತೆ, ತುಂಬಾ ಇಷ್ಟನೂ ಆಗುತ್ತೆ. ಇಲ್ಲಿ ಮೆಷರ್ಮೆಂಟ್ ತುಂಬಾ ಮುಖ್ಯ. ಮೆಷರ್ಮೆಂಟ್ ಇದ್ದರೆ ಕರೆಕ್ಟಾಗಿ ಕೇಕು ನೀಟಾಗಿ ಫ್ಲಫಿಯಾಗೂ ಬರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.